ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಖಾಸಗಿ ಬಸ್ ಡ್ರೈವರ್ ಮೇಲೆ ಪೊಲೀಸ್ ಪೇದೆ ದರ್ಬಾರ್. ಸಾಕು ನಾಯಿ ಮೇಲೆ ಹತ್ತಿಸಿದ್ದಕ್ಕೆ ಡ್ರೈವರ್ಗೆ ಬಿತ್ತು ಧರ್ಮದೇಟು. ಖಾಸಗಿ ಬಸ್ ಡ್ರೈವರ್ ತಾನು ಸಾಕಿರುವ ಸಾಕು ನಾಯಿ ಮೇಲೆ ಹತ್ತಿಸಿ ಸಾಯಿಸಿದ್ದಾರೆ ಎಂದು ಕುಪಿತಗೊಂಡ ಡ್ರೈವರ್ ಮೇಲೆ ಹಲ್ಲೆ ನಡೆಸಿರುವ ಘಟನೆ ನಗರ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಹಲ್ಲೆಗೊಳಗಾದ ಡ್ರೈವರ್ನನ್ನು ಮಂಜುನಾಥ್ ಎಂಬುವರಾಗಿದ್ದು, ಹಲ್ಲೆ ಮಾಡಿದ ಪೊಲೀಸ್ ಪೇದೆ ಕೆಂಚಾರ್ಲಹಳ್ಳಿ ಗ್ರಾಮಾಂತರ ಠಾಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬಾಲಾಜಿ ಎಂಬುವರು ಆಗಿದ್ದು, ಪೊಲೀಸ್ ಪೇದೆ ಮೇಲೆ ನಗರ ಠಾಣೆಯಲ್ಲಿ ದೂರು ನೀಡಲಾಗಿದೆ. ಘಟನೆ ವಿವರ: ಎಂಬಿಎಸ್ ಖಾಸಗಿ ಬಸ್ ಶುಕ್ರವಾರ ಬೆಳಗ್ಗೆ ಬಿಳ್ಳೂರು ಬಿಟ್ಟು ಚಿಂತಾಮಣಿಗೆ ಬರುತ್ತಿದ್ದ ವೇಳೆ ಸಿದ್ದೇಪಲ್ಲಿ ಕ್ರಾಸ್ ಬಳಿ ಬರುತ್ತಿದ್ದ ವೇಳೆ ಅದೇ ಗ್ರಾಮದ ಬಾಲಾಜಿ ಎಂಬ ಪೊಲೀಸ್ ಪೇದೆಯ ಸಾಕು ನಾಯಿ ಬಸ್ ಕೆಳಗೆ ಅಡ್ಡದಿಡ್ಡವಾಗಿ ದೂರಿದ ಪರಿಣಾಮ ನಾಯಿ ಬಸ್ ಕೆಳಗೆ ಬಿದ್ದು ಸಾವನ್ನಪ್ಪಿದೆ. ಸಾಕು ನಾಯಿ ಮೃತಪಟ್ಟಿರುವ ಹಿನ್ನೆಲೆಯಲ್ಲಿ ದುಃಖಿತನಾದ ಪೊಲೀಸ್ ಪೇದೆ ಅಪಘಾತ ಮಾಡಿ ಬಂದು ಚಿಂತಾಮಣಿ ನಗರದಲ್ಲಿ ನಿಲ್ಲಿಸಿದ ಬಸ್ ಚಾಲಕ ಮಂಜುನಾಥನನ್ನು ಹಿಡಿದುಕೊಂಡು ಬಂದು ಹಲ್ಲೆ ಮಾಡಿ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಹಲ್ಲೆಗೆ ಒಳಗಾದ ಚಾಲಕ ನಗರ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಪೊಲೀಸ್ ಪೇದೆ ಹಲ್ಲೆ ನಡೆಸಿರುವ ವಿಡಿಯೋಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿ ಪೊಲೀಸ್ ನಡವಳಿಕೆಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಘಟನೆ ಕುರಿತು ಮಂಜುನಾಥ್ ಚಿಂತಾಮಣಿ ನಗರ ಠಾಣೆಗೆ ದೂರನ್ನು ನೀಡಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇನ್ನು ತಾಲೂಕಿನಾದ್ಯಂತ ಸಂಚರಿಸುತ್ತಿರುವ ಖಾಸಗಿ ಬಸ್ಗಳ ಪೈಕಿ ಹಲವು ಬಸ್ಗಳು ಕಾನೂನು ಬಾಹಿರವಾಗಿ ಸಂಚರಿಸುತ್ತಿದ್ದು, ಅವುಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ತಿಳಿದು ತಿಳಿಯದಂತೆ ಇರುವುದೇ ಇಂತಹ ಘಟನೆಗಳಿಗೆ ಕಾರಣ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಸೈಯದ್ ಅಸ್ಲಂ ಪಾಷಾ, TV9 ಕನ್ನಡ ನ್ಯೂಸ್, ಚಿಂತಾಮಣಿ. ಅಂತ ನಾನು MBS ಬಸ್ ಡ್ರೈವರು. ನಮ್ಮದು ಚಿಂತಾಮಣಿಯಿಂದ ಬಿಳ್ಳೂರಿಗೆ ಹೋಗಿ ಬರೋ ಬಸ್ಸು 4 ಸಿಂಗಲ್ ಹೊಡಿತೀವಿ. ಬೆಳಗ್ಗೆ ಬರೋವಾಗ ಸಿದ್ದಾಪುರ ಕ್ರಾಸಲ್ಲಿ ನಾಯಿ ಅಡ್ಡ ಬಂದುಬಿಡ್ತು. ನಾನು ನಾಯಿ ತಪ್ಪಿಸೋಕೆ ಹೋಗಿದ್ರೆ ನಮ್ಮ ಬಸ್ಸೇ ಆಕ್ಸಿಡೆಂಟ್ ಆಗ್ತಿತ್ತು. ಹಂಗಾಗಿ ನಾಯಿ ಹತ್ಬಿಡ್ತು. ಅಲ್ಲಿಂದ ನಾನು ಚಿಂತಾಮಣಿಗೆ ಬರೋ ಅಷ್ಟರಲ್ಲಿ ಪೊಲೀಸ್ ಕೆಲಸ ಮಾಡ್ತಾರೆ ಕೆಂಚಾಲಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಬಾಲಾಜಿ ಅಂತ. ಅವರು ಬಂದು ಹಿಗ್ಗಾಮುಗ್ಗಾ ಹೊಡೆದು ಬಿಟ್ಟಿದ್ದಾರೆ. ಪೊಲೀಸರು ಕಾನೂನು ಗೊತ್ತಿರೋರು ಹಿಂಗೆ ಮಾಡಿಬಿಟ್ರೆ ಬೇರೆ ಜನರ ವ್ಯವಸ್ಥೆ ಹೆಂಗೆ ಹೇಳಿ. ಅದಕ್ಕೆ ನನಗೆ ನ್ಯಾಯ ಬೇಕು ಅಂತ ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದೀನಿ. ಹಾಸ್ಪಿಟ್ಲಲ್ಲಿ ಅಡ್ಮಿಂಟಾಗಿ ಇವ್ರು ಇನ್ನೂ ತಗೊತಾ ಇಲ್ಲ ಕಂಪ್ಲೇಂಟು. ಅವ್ರು ಬರಲಿರಲಿಲ್ಲ. ಅವ್ರು ಬಂದ ಮೇಲೆ ಮಾತಾಡೋಣ ಅಂತ. ನಾನು ಕಂಪ್ಲೇಂಟ್ ಕೊಡಬೇಕಾಗಿರೋದು ನಾನು, ಅವ್ರನ್ನೇನಕ್ಕೆ ಕರ್ಸೋದಿಲ್ಲ. ಅದು ರೋಡ್ಗೆ ಬಿಟ್ಟಿದ್ದಾರೆ ನಾಯಿ. ಅದು ಅವ್ರು ಸಾಕೊಂಡಿರೋ ನಾಯಿ ಮನೇಲಿ ಕಟ್ಟಾಕೋಬೇಕಾಗಿತ್ತು. ಅಷ್ಟು ಇದಿರೋರು ನಾಯಿ ಬಂದುಬಿಟ್ಟಿದೆ. ನಾನು ಸ್ಪೀಡಲ್ಲಿ ಇದ್ದೀನಿ. ನಾಯಿ ತಪ್ಸೋಕೆ ಹೋಗಿದ್ರೆ ನಮ್ಮ ಬಸ್ಸಲ್ಲಿ 100 ಜನ ಇರ್ತಾರೆ. 100 ಜನ ಪ್ರಾಣ ಹೋಗುತ್ತೆ. ಬಸ್ಸೇ ಪಲ್ಟಿ ಹೊಡಿತಿತ್ತು. ನಾಯಿ ಮೇಲೆ ಹಚ್ಚಿರೋದಕ್ಕೆ ಮಾತ್ರ ಕಾರಣಕ್ಕೆ ಅದು ಏನು ಮಾತಾಡೋದು ಕೂಡ ಇಲ್ಲ. ಗಾಡಿಯಲ್ಲಿ ಬಂದಿದ್ದು ಅಲ್ಲಿ ನಿಲ್ಲಿಸಿದ್ದು ನಾನು ಇಳಿದು ಮಾತಾಡೋಣ ಅಷ್ಟರಲ್ಲಿ ಹಂಗೆ ಹೊಡೆದು ಬಿಟ್ಟಿದ್ದಾರೆ. ಎಲ್ಲ ನಮ್ಮ ಬಸ್ಸಲ್ಲಿ ಕ್ಯಾಮ್ರಾಗಳಿದ್ದಾವೆ, ಎಲ್ಲ ವಿಡಿಯೋ ಎಲ್ಲ ಇದಾಗಿದ್ದಾವೆ.